ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ವ್ಯಾಪಾರ ಸ್ಥಗಿತ ಆಗಿದೆ. ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇದ್ದಂತಹ ವಿಶೇಷ ವೀಳ್ಯದೆಲೆಯನ್ನು ಕೂಡ ಬಂದ್ ಮಾಡೋದಕ್ಕೆ ರಾಜ್ಯದ ರೈತರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯದ ರೈತರು ಕೂಡ ಈಗ ಖಡಕ್ ನಿರ್ಧಾರಕ್ಕೆ ಬಂದಿದ್ದಾರೆ. ಉತ್ತರ ಕನ್ನಡದ ಹೊನ್ನಾವರದ ಖಾರ ವೀಳ್ಯದೆಲೆ ರಾಣಿ ವೀಳ್ಯದೆಲೆ ಅಂತಲೇ ಬಹಳಷ್ಟು ಫೇಮಸ್. ಅದು ಪಾಕಿಸ್ತಾನಕ್ಕೂ ಕೂಡ ರಫ್ತಾಗ್ತಾ ಇತ್ತು. ಶರಾವತಿ ತೀರದಲ್ಲಿ ಬೆಳೆಯುವಂತಹ ರಾಣಿ ವೀಳ್ಯದೆಲೆಗೆ ಪಾಕಿಸ್ತಾನ ದೊಡ್ಡ ಮಾರುಕಟ್ಟೆ, ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಇದೆ ಪಾಕಿಸ್ತಾನದಲ್ಲಿ. ಹೊನ್ನಾವರ ಹೊಸಕುಳಿಯಿಂದ 1.5 ಟನ್ ರಫ್ತಾಗ್ತಾ ಇತ್ತು. ಪಾಕಿಸ್ತಾನಕ್ಕೆ ವೀಳ್ಯದೆಲೆಯನ್ನು ಇದೀಗ ಕಳಿಸದೇ ಇರೋದಕ್ಕೆ ರೈತರು ನಿರ್ಧಾರವನ್ನು ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ರಫ್ತು ಮಾಡ್ತಾ ಇದ್ದಂತಹ ದಲ್ಲಾಳಿಗಳ ಜೊತೆಗೆ ವ್ಯಾಪಾರವನ್ನ ಬಂದ್ ಮಾಡೋದಕ್ಕೆ ರೈತರು ನಿರ್ಧಾರವನ್ನ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ರಫ್ತು ಮಾಡುವಂತಹ ದಲ್ಲಾಳಿಗಳ ಜೊತೆ ವ್ಯಾಪಾರ ಬಂದಾಗಿದೆ. ನಷ್ಟ ಆದ್ರೂ ಪರವಾಗಿಲ್ಲ, ಪಾಕಿಸ್ತಾನಕ್ಕೆ ನಾವು ವ್ಯಾಪಾರವನ್ನ ಮಾಡಲ್ಲ ಅನ್ನುವಂಥ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನದ ಜೊತೆಗಿನ ಎಲ್ಲ ರೀತಿಯ ವ್ಯವಹಾರವನ್ನು ಕೂಡ ಸ್ಥಗಿತಗೊಳಿಸುವಂತ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದ ರೈತರು ಕೂಡ ಖಡಕ್ ಆಗಿರುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ನಮ್ಮ ಉತ್ತರ ಕನ್ನಡದ ಈ ಭಾಗದಲ್ಲಿ ಬೆಳೆಯುವ ವೀಳ್ಯದೆಲೆಗೆ ಒಂದು ವಿಶೇಷವಾದ ಪ್ರಾಶಸ್ತ್ಯ ಇದೆ. ಆದರೆ ಪ್ರಸ್ತುತ ಈ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಏನು ನಡೀತಾ ಇದೆ, ಅದರ ಪರಿಸ್ಥಿತಿಯಿಂದ ನಾವೆಲ್ಲ ಒಂದು ರೈತರು ಸೇರಿಕೊಂಡು ನಿರ್ಧಾರಕ್ಕೆ ಬಂದಿದ್ದೇವೆ. ನಮ್ಮ ದೇಶದ ಮೇಲೆ ಇಷ್ಟೆಲ್ಲ ಅವರು ಏನು ಅನಾಚಾರ ಮಾಡಿದ್ದಾರೆ, ಅದಕ್ಕೆ ಪ್ರತಿಯಾಗಿ ನಮ್ಮ ಕಡೆಯಿಂದ ಯಾವುದೇ ಒಂದು ರೀತಿಯ ಸಹಾಯವೂ ಕೂಡ ಮಾಡಬಾರ್ದು. ರೈತರೆಲ್ಲರೂ ಸೇರಿಕೊಂಡು ಈ ವೀಳ್ಯದೆಲೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕಳಿಸಬಾರ್ದು ಅಂತ ದೃಢವಾದ ನಿರ್ಧಾರಕ್ಕೆ ಬಂದಿದ್ದೇವೆ. ಇದು ಯಾವುದೇ ಕಾರಣಕ್ಕೂ ಮತ್ತು ಬದಲಾವಣೆ ಇರೋದಿಲ್ಲ. ಇದರಲ್ಲಿ ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸ್ ಅನ್ನೋ ಮಾತಿದೆ. ಅದಕ್ಕೆ ತಕ್ಕಾಗಿ ನಾವು ಕೂಡ ಅದೇ ನಿಟ್ಟಿನಲ್ಲಿ ವಿಚಾರ ಮಾಡಿದ್ದೇವೆ. ರೈತರೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಈ ಉತ್ತಮವಾದ ವೀಳ್ಯದೆಲೆಯನ್ನು ಕಳಿಸಬಾರದು ಅನ್ನುವಂತಹ ದೃಢ ನಿಶ್ಚಯ ಮಾಡಿದ್ದೇವೆ. ಇಲ್ಲಿ ನಮ್ಮ ಕಾಶ್ಮೀರದ ಪಹಲ್ಗಾಮ್ ಮೇಲೆ ಪಾಕಿಸ್ತಾನದ ಉಗ್ರರು ದಾಳಿ ಮಾಡಿದ ಬಳಿಕ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಸಾಕಷ್ಟು ಯುದ್ಧ ಕೂಡ ನಡೆಯಿತು. ವ್ಯವಹಾರ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ರೈತರು ಕೂಡ ಅಂದರೆ ಇಲ್ಲಿಂದ ಪಾಕಿಸ್ತಾನವರೆಗೆ ಎಕ್ಸ್ಪೋರ್ಟ್ ಆಗ್ತಿದ್ದಂತಹ ವೀಳ್ಯದೆಲೆಯನ್ನು ಕೂಡ ಆ ರಫ್ತನ್ನು ಕೂಡ ಈಗ ನಿಲ್ಲಿಸಿದ್ದಾರೆ. ಸಂಪೂರ್ಣವಾಗಿ ಭಾರತದ ಪರವಾಗಿದ್ದು ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ನಾವು ವೀಳ್ಯದೆಲೆ ಸಪ್ಲೈ ಮಾಡುವುದಿಲ್ಲ ಎಂಬುದೊಂದು ನಿರ್ಧಾರಕ್ಕೆ ಕೂಡ ಬಂದಿರುವಂಥದ್ದು. ಇದು ಏನು ಹೊನ್ನಾವರದ ಹೊಸಕುಳಿ ವೀಳ್ಯದೆಲೆ ಸಾಕಷ್ಟು ಫೇಮಸ್ ಆಗಿದೆ. ಸೊ ಈ ವೀಳ್ಯದೆಲೆಯನ್ನು ಸಪ್ಲೈ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಈಗ ಸ್ಥಗಿತಗೊಂಡಿರುವಂಥದ್ದು. ನಾವು ನೋಡ್ಕೋಬೋದು, ಇದೇ ಏನು ಕ್ವಾಲಿಟಿ, ಇದು ಸಂಪೂರ್ಣವಾಗಿ ಸ್ಪೆಷಲ್ ಕ್ವಾಲಿಟಿ ಆಗಿರುವಂತಹ ವೀಳ್ಯದೆಲೆ ಆಗಿರುವಂಥದ್ದು. ಸಂಪೂರ್ಣವಾಗಿ ಹಸಿರಾಗಿರುವಂಥದ್ದು. ನಾರ್ಮಲಿ ಇದು ದೊಡ್ಡ ಸೈಜಲ್ಲಿ ಬರ್ತದೆ, ಮತ್ತೊಂದು ಇದು ಸಂಪೂರ್ಣವಾಗಿ ಹಸಿರಾಗಿರುವಂಥದ್ದು, ಕಂಪ್ಲೀಟಾಗಿ ಆರ್ಗ್ಯಾನಿಕ್. ಇಲ್ಲಿ ಯಾವುದೇ ಒಂದು ರಾಸಾಯನಿಕವನ್ನು ಹಾಕದೆ ಬೆಳೆಸಿರುವಂತಹ ವೀಳ್ಯದೆಲೆಗಳು. ಸೊ ಈ ವೀಳ್ಯದೆಲೆಗಳು 3-4 ದಿನಗಳು ಕೂಡ ಅದೇ ರೀತಿಯಲ್ಲಿ ಫ್ರೆಶ್ ಆಗಿರ್ತದೆ. ಸೊ ಇಲ್ಲಿಂದ ಮಧ್ಯಪ್ರದೇಶ ಆಗಿರ್ಬೋದು, ಅಥವಾ ಹೈದರಾಬಾದ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಭೋಪಾಲ್ ಆಗಿರ್ಬೋದು, ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಇದು ಏನು ಸಪ್ಲೈ ಆಗ್ತಿದ್ದಂಥದ್ದು. ಸೊ ಈ ಸುಮಾರು 1.5 ಟನ್ನಷ್ಟು ಇಲ್ಲಿನ 3-4 ರೈತರು ಸೇರಿಕೊಂಡು ಏನು ಸಪ್ಲೈ ಮಾಡ್ತಿದ್ರು. ಸೊ ಈಗ ಯಾವಾಗ ಯುದ್ಧ ಆಯಿತು ಆ ಸಂದರ್ಭದಿಂದಲೇ ಈ ಏನು ಸಪ್ಲೈಯನ್ನು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಕಳಿಸೋದು ನಿಲ್ಲಿಸಿಬಿಟ್ಟಿದ್ದಾರೆ. ಸೊ ನಮ್ಮ ಜೊತೆಗ ಇಲ್ಲಿ ರೈತರಿದ್ದಾರೆ, ಅವ್ರ ಜೊತೆ ನೇರವಾಗಿ ಮಾತಾಡುವ. ಸರ್, ನಿಮ್ಮ ಹೆಸರೇನು ಮತ್ತು ಇಲ್ಲಿನ ಸ್ಪೆಷಾಲಿಟಿ ಏನು ಸರ್? ನನ್ನ ಹೆಸರು ಸತೀಶ್ ಭಟ್ ಅಂತ. ಇಲ್ಲಿ ಎಲೆ ಇದು ಹೊಸ ಕುಳಿ ಎಲೆ ಅಂತ ಫೇಮಸ್ ಇದೆ. ಇದು ಹೊನ್ನಾವರ ತಾಲೂಕಿಂದು. ಇದು ದೇಶದ ಎಲ್ಲ ಭಾಗಕ್ಕೂ ಸಪ್ಲೈ ಆಗ್ತದೆ. ಅದು ಹೆಚ್ಚಿನದಾಗಿ ಡೆಲ್ಲಿ ಮತ್ತು UP MP ಈ ಭಾಗಕ್ಕೆ ಹೋಗ್ತಾ ಇದೆ. ಈಗ ಈ ಎಲೆ ಒಂದು ಆರ್ಗ್ಯಾನಿಕ್ ಆಗಿರೋದ್ರಿಂದ, ಇಲ್ಲಿ ಯಾರೂ ರಾಸಾಯನಿಕವನ್ನು ಬಳಸದೇ ಇರೋದ್ರಿಂದ ಇದು 1 ವಾರ ತನಕನೂ ಕೆಡದೆ ಇರ್ತದೆ. ಯಾವುದೇ ಕಾರಣಕ್ಕೂ ಇದು 1 ವಾರದ ತನಕ ಕೆಡೋದಿಲ್ಲ. ಇದಕ್ಕೆ ದೇಶದ MP ಮತ್ತು UP ಭಾಗಕ್ಕೆ ಮತ್ತು ಡೆಲ್ಲಿ ಭಾಗದಲ್ಲಿ ಬೇಡಿಕೆ ಜಾಸ್ತಿ ಇದೆ ಇದಕ್ಕೆ. ಈಗ ನಾವು ಪೆಲ್ಗಾಂವ್ ದಾಳಿ ಆದ ನಂತರದಲ್ಲಿ ನಾವೆಲ್ಲ ಇಲ್ಲಿಯ ರೈತರು ಮತ್ತು ಇದನ್ನು ಏನು ಮಾಡಿದ್ದೇವೆ, ಅಲ್ಲಿ ನಾವು ಡೆಲ್ಲಿಗೆ ಎಲೆಯನ್ನು ಹಾಕ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ನಾವು ಪಾಕಿಸ್ತಾನಕ್ಕೆ ಎಲೆಯನ್ನು ಕೊಡ್ತಾ ಇಲ್ಲ.
ಬೇಡ ಅಂತ ಬಂದ್ ಮಾಡಿದ್ವಿ ಈಗ. ಸರ್, ನಾರ್ಮಲಿಯಾಗಿ ಎಷ್ಟು ಪ್ರಮಾಣದಲ್ಲಿ ನೀವು ಈ ವೀಳ್ಯದೆಲೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರಿ ಅಥವಾ ಬೇರೆ ಕಡೆ ಮಾರಾಟ ಮಾಡ್ತಿದ್ರಿ? ಎಷ್ಟು ಪ್ರಮಾಣದಲ್ಲಿ ಹೋಗ್ತಿದ್ರು ಸರ್? ಡೈಲಿ ಇದು ಪ್ರತಿದಿನ ಇದು ಇಲ್ಲಿಂದ ಒಂದು 30 ಬಂಡಲ್ ಹೋಗುತ್ತೆ. 30 ಬಂಡಲ್ ಅಂದರೆ ನಾವು ಇದನ್ನು ಬಾಸ್ಕೆಟಲ್ಲಿ ಕಳಿಸ್ತೇವೆ. ಅಂದರೆ 300 ಬಾಸ್ಕೆಟ್ ಹೋಗುತ್ತೆ ಇಲ್ಲಿಂದ, ಹೊನ್ನಾವರದಿಂದ UP-MP ಗೆ 300 ಬಂಡಲ್ ಹೋಗುತ್ತೆ. ಸೊ ಡೆಲ್ಲಿಗೆ, ಅಂದರೆ ಡೆಲ್ಲಿಯಿಂದ ಪೇಶಾವರ್ ಹೋಗಿ ಅಲ್ಲಿಂದ ಪಾಕಿಸ್ತಾನ ಹೋಗ್ತಿತ್ತು. ಸೊ ಅದನ್ನೇ ರೂಟನ್ನಿಗೆ ಸ್ಥಗಿತಗೊಳಿಸಿದಿರಿ, ಅದು ಅಲ್ಲಿಂದ ಕೊಡಿಸಿದ್ರೆ ನಿಲ್ಲಿಸ್ಬಿಟ್ರಿ ಹಾಗೆ? ನಾವು ಇಲ್ಲಿಂದ ಸಪ್ಲೈ ಮಾಡೋದನ್ನು ನಿಲ್ಲಿಸಿದ್ದೇವೆ. ಇವಾಗ ಬಂದಾಗಿದೆ, ಯುದ್ಧ ಆದಮೇಲೆ, ಪೆಲ್ಗಾಮ್ ಇದಾದಮೇಲೆ, ದಾಳಿ ಆದಮೇಲೆ ನಾವು ನಿಲ್ಲಿಸಿದ್ದೇವೆ, ಇದನ್ನ ಹಾಕ್ತಾ ಇಲ್ಲ ಇವಾಗ. ಸೊ ಮುಂದಿನ ದಿನಗಳಲ್ಲಿ ಕೂಡ ಸಪೋಸ್ ಒಂದು ಒಪ್ಪಂದ ಆದರೆ ನಿಮ್ಮ ನಿರ್ಧಾರ ಸೇಮ್ ಇರ್ತದೆ? ಹೌದು, ಮುಂದಿನ ದಿನಗಳಲ್ಲೂ ಒಪ್ಪಂದ ಆದರೂ ನಮ್ಮ ನಿರ್ಧಾರಗಳು ಹೀಗೆ ಇರ್ತವೆ. ನಾವು ಇದರಲ್ಲಿ ಯಾವುದೇ ಇದಿಲ್ಲ, ಕಾಂಪ್ರಮೈಸ್ ಇಲ್ಲ. ಇದರಿಂದ ನಮ್ಮ ರೈತರಿಗೆ ನಷ್ಟ ಆದ್ರೂ ನಾವು ಯಾವುದೋ ರೈತರು ಇದಕ್ಕೆ ರೆಡಿ ಇಲ್ಲ. ಸೊ ಇದು ಇಲ್ಲಿನ ರೈತರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಭರತರಾಜ್ ಕರ್ನಾಟಕ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.